ಇಂದಿನಿಂದ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭ ಆಗ್ತಿದೆ. ಸಹಜವಾಗಿ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಇದು ಮೊದಲ ಅಧಿವೇಶನ ಸಚಿವರಾದ ನಂತರ ಬಳಿಕ, ಹಾಗಾಗಿ ಇದು ಒಂದು ರೀತಿಯಲ್ಲಿ ಕೂಡ ಅವರು ಟಾಸ್ಕ್ ಅನ್ಸುತ್ತಾ ಅಥವಾ ಸುಲಭವಾಗಿ ಈಗಾಗಲೇ ಹಿನ್ನೆಲೆ ಇರುವಂಥ ಕಾರಣಕ್ಕಾಗಿ ಸುಲಭ ಅನ್ಸುತ್ತಾ ಅನ್ನುವಂಥ ವಿಚಾರವಾಗಿ ಅವ್ರ ಹತ್ರ ಮಾತಾಡೋಣ. ಸರ್, ಈಗ ಈ ವಿಧಾನಮಂಡಲದಲ್ಲಿ ಮುಂಗಾರು ಅಧಿವೇಶನ ಸಾಕಷ್ಟು ಟಾಸ್ಕ್ಗಳು, ವಿರೋಧ ಪಕ್ಷಗಳು ಕಟ್ಟಾಕತ್ತಿಗೆ ಒಂದಷ್ಟು ತಂತ್ರಗಾರಿಕೆ ಮಾಡ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ತಾವು? ವಿರೋಧ ಪಕ್ಷಗಳು ಯಾವುದೇ ಒಂದು ವಿಷಯನ ಚರ್ಚೆಗೆ ತಂದರೂ ಕೂಡ ಅದನ್ನು ಸಮರ್ಥವಾಗಿ ಅದಕ್ಕೆ ಉತ್ತರ ಕೊಡುವಂಥ ನಾಯಕರು ನಮ್ಮಲ್ಲಿ ಇದ್ದಾರೆ. ಯಾಕಂದರೆ ನಮ್ಮ ಸರ್ಕಾರ ಒಳ್ಳೆ ಸಾಧನೆ ಮಾಡಿದ್ವಿ, ಒಳ್ಳೆ ಕೆಲಸ ಮಾಡ್ತಿದ್ವಿ. ನಾವು ಯಾವುದೇ ವಿರೋಧ ಪಕ್ಷಗಳಿಗೆ ಹೆದರ್ಕೊಳ್ಬೇಕಾದಂಥ ಯಾವುದೇ ವೈಫಲ್ಯಗಳನ್ನು ನಾವು ಮಾಡಿಲ್ಲ. ಸೊ ಹಾಗಾಗಿ ನಾವು ಧೈರ್ಯವಾಗಿ ವಿರೋಧ ಪಕ್ಷಗಳನ್ನು ಎದುರಿಸ್ತೇವೆ. ಸರ್, ಒಂದು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಬೇರೆ ಬೇರೆ ಗೃಹ ಜ್ಯೋತಿಸ್ ಆಗಿರ್ಬೋದು, ಬೇರೆ ಬೇರೆ KPS ಇದಾಗಿರ್ಬೋದು, ಒಂದಷ್ಟು ಮತ್ತೆ ನಾಗೇಂದ್ರವನ್ನು ಕೈ ಬಿಡಬೇಕು ಅನ್ನುವಂಥದ್ದಾಗಿರ್ಬೋದು, ಒಂದಷ್ಟು ಅಸ್ತ್ರಗಳೊಂದಿಗೆ ಅವರು ಕೂಡ ಆ ಕಡೆಗೆ ಎಂಟ್ರಿ ಆಗ್ತಿದ್ದಾರೆ. ಹೇಳೋದಲ್ಲ, ಯಾವುದೇ ವಿಷಯ ತರಲಿ ಅದೆಲ್ಲನೂ ಕೂಡ ನಾವು ಸಮರ್ಥವಾಗಿ ಎದುರಿಸುವಂಥ ನಾಯಕರು ನಮ್ಮಲ್ಲಿ ಇದ್ದಾರೆ. ನಾವು ಅದನ್ನು ಎದುರಿಸ್ತೇವೆ. ಸರ್, ತಾವು ಈಗ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಸೊ ಅವ್ರ ಹತ್ರ ಯಾವ ರೀತಿ ಇದನ್ನ ಪ್ರಿಪರೇಷನ್ಸ್, ನೀವು ಅವ್ರ ಹತ್ರ ಏನೋ ಗೈಡ್ ತಗೊಂಡಿದ್ರೆ ಅಥವಾ ಒಂದಷ್ಟು ಮಾಹಿತಿಗಳು ತಗೊಳ್ಳುವಂಥದ್ದು, ಅಥವಾ ನಿಮ್ಮದೇ ಆದಂಥ ಒಂದು ಸ್ವ ಅಧ್ಯಯನ ಆ ಥರದ್ದೇನೋ ಇದೆಯಾ? ತಂದೆಯವ್ರು ಪ್ರತಿಯೊಂದು ವಿಷಯಕ್ಕೂ ಗೈಡೆನ್ಸ್ ಕೊಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ವಿಧಾನ ಪರಿಷತ್ ಅಥವಾ ವಿಧಾನಸಭೆಯಲ್ಲಿ ಭಾಳಷ್ಟು ವಿಷಯಗಳು ಬರುತ್ತೆ. ಸೊ ಎಲ್ಲದಕ್ಕೂ ಅವರು ಗೈಡೆನ್ಸ್ ಕೊಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದರೊಳಗೆ ನಾನೇ ಸ್ಟಡಿ ಮಾಡಿ ನಮ್ಮ ಕೊಲೀಗ್ಸ್ ಯಾರಿದ್ದಾರೆ, ನಮ್ಮ ಹಿರಿಯ ಸದಸ್ಯರುಗಳು ಯಾರಿದ್ದಾರೆ, ಐವನ್ ಡಿಸರ್ಸ್ ಅಂತವ್ರು, ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವೇ ಅದನ್ನು ಎದುರಿಸಬೇಕಾಗಿದೆ. ನಾನು CM ಅವರು ಕೂಡ ನಿಮ್ಮ ವಿಚಾರದಲ್ಲಿ ಹೇಳಿದ್ದಾರೆ ಅಂತ, ಸೊ ಒಂದಷ್ಟು ಸಹಕಾರ ಕೊಡಬೇಕು ಎಲ್ಲ ಸಚಿವರು ಅನ್ನುವಂಥ ಮಾತು ಹೇಳಿದ್ದಾರೆ. ಯಾಕೆಂದರೆ ಈಗ ಪರಿಷತ್ನಲ್ಲಿ ನಾನು ಒಬ್ಬನೇ ಮಂತ್ರಿ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಸಭಾನಾಯಕ ಕೂಡ ಆಗ್ಬಿಟ್ಟಿದ್ದೀನಿ. ಅದೇನು ವಿಶೇಷವಾಗಿ ಯಾರೂ ಕೊಟ್ಟಿದ್ದಲ್ಲ. ಸೊ ನನಗೆ ಹೆಚ್ಚು ಅನುಭವ ಇಲ್ಲ ವಿಧಾನ ಪರಿಷತ್ನಲ್ಲಿ. ಸೊ ಹಾಗಾಗಿ ವಿಧಾನ ಪರಿಷತ್ನಲ್ಲಿ ಹೊಸದಾಗಿ ನಾನು ಸಭಾನಾಯಕನ ಹುದ್ದೆನ ವಹಿಸ್ಕೊಂಡಿರೋದ್ರಿಂದ ಅನುಭವ ಕಮ್ಮಿ ಇರೋದ್ರಿಂದ ನಮ್ಮ ನಾಯಕರುಗಳು ಯಾರು ಹಿರಿಯ ನಾಯಕರಿರ್ತಾರೆ, ಅನುಭವಿಗಳಿರ್ತಾರೆ, ಅವರೆಲ್ಲ ನನಗೆ ಸಹಕಾರ ಕೊಡಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರ್ಸ್ ಜೊತೆ ಹರೀಶ್ ಕಾಕುಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.